ಅವರಿಗೆ ಒಂದು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ರದ್ದುಪಡಿಸಬೇಕಂತಂದು ಎಲ್ಲರೂ ಕೂಡ ಒಂದು ಮನವಿ ಕಟ್ಟಿದ್ವಿ. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಏನು ತೊಂದರೆ ಅದಾವ ಅಂತಂದರೆ, ಇದು ಒಂದು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 25 ಅನ್ನು ಉಲ್ಲಂಘಿಸುತ್ತದೆ. ಯಾಕಂತಂದರೆ ಇದರಲ್ಲಿ ಒಂದು ವಕ್ಫ್ ಪ್ರಾಪರ್ಟಿ ಅಂತಂದಿರೋದೊಂದು ಸಮಾಜದ ಬೆಳವಣಿಗೆಗಾಗಿ ಅವರ ಉಪಯೋಗಕ್ಕಾಗಿ ಕೊಟ್ಟಂಥ ಆಸ್ತಿ. ಇದರಲ್ಲಿ ಯಾರ್ದು ಹಸ್ತಕ್ಷೇಪ ಇರಬಾರ್ದು. ಇವನ್ ಗೌರ್ಮೆಂಟ್ ಸಹ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಮತ್ತು ಇದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಾಡುವಾಗ ಯಾವುದೇ ಮುಸ್ಲಿಂ ಸಮಾಜದ ಧುರೀಣರನ್ನು ಅಥವಾ ಮುಸ್ಲಿಂ ಲಾನಲ್ಲಿ ಪರಿಣಿತರನ್ನು ಅವ್ರು ಯಾರ್ದು ಸಲಹೆ ಪಡೆಯದೆ ಇದು ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ವಕ್ಫ್ ಬೋರ್ಡ್ನಲ್ಲಿ ಒಂದು ಕಮಿಟಿ ಇರುತ್ತೆ. ಅದು ಮುಸ್ಲಿಂ ಸಮಾಜದವ್ರು ಅಷ್ಟೇ ಇರಬೇಕು. ಯಾಕಂದರೆ ಅದರಲ್ಲಿ ಬೇರೆ ಸಮಾಜದವ್ರನ್ನ ಸೇರಿಸಿರೋ ಅಂತಂದ್ರೆ ಅವರಿಗೆ ಈ ಸಮಾಜದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರೋದಿಲ್ಲ. ನನಗೂ ಬೇರೆ ಯಾವ್ದಾರು ಕಮಿಟಿಯಲ್ಲಿ ಸೇರಿಸಿರೋ ಅದರಲ್ಲಿ ನಾಲೆಜ್ ಇರಲಿಲ್ಲ ಅಂದ್ರೆ ಅದು ಸೇರಿಸು ನಾವು ವ್ಯರ್ಥ. ಸೊ ಆ ಕಾರಣಕ್ಕೆ ಇದರಲ್ಲಿ ಯಾರು ಪರಿಣಿತಿ ಇರ್ತಾರೋ, ಯಾರಿಗೆ ನಾಲೆಜ್ ಇರ್ತೈತಿ ಅವ್ರನ್ನ ಮೆಂಬರ್ ಆಗಿ ಮಾಡಿದ್ರಂದ್ರೆ ಆ ಸಮಾಜದ ಬೆಳವಣಿಗೆ ಆಕೈತಿ ಮತ್ತು ವಕ್ಫ್ ಪ್ರಾಪರ್ಟಿ ಅದ್ರ ಸರಿಯಾಗಿ ಉಪಯೋಗ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮತ್ತು ಇದರಲ್ಲಿ ವಕ್ಫ್ ಟ್ರಿಬ್ಯುನಲ್ ಮೊದಲು ಏನು ಅಧಿಕಾರ ಕೊಟ್ಟಿದ್ರು, ಅದು ವಕ್ಫ್ ಟ್ರಿಬ್ಯುನಲ್ ಅಧಿಕಾರನೂ ಡಿಸ್ಟ್ರಿಕ್ಟ್ ಕಮಿಷನರ್ ಅವರಿಗೆ ಕೊಡ್ತಾ ಇದ್ದಾರೆ. ಅದು ಅಸಂವಿಧಾನಿಕ. ಆ ಕಾರಣಕ್ಕೆ ಅದನ್ನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ರದ್ದುಪಡಿಸಬೇಕೆಂದು ನಾವು ಇವತ್ತು EC ಅವರ ಮುಖಾಂತರ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಮ್ಮ ಸಲ್ಲಿಸಲು ಸಂಬಂಧಪಟ್ಟ ಪ್ರಾಧಿಕಾರಿ ಕೊಡಲು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೂ ಇದರಲ್ಲಿ ನಮ್ಮ ಬೈಲುಂಗಲ್ ಮಸ್ಜಿದ್ಗಳ 19 ಏನು ಕಮಿಟಿ ಅದಾವೆ ಎಲ್ಲರೂ ಕೂಡಿ ಅಂಜುಮನ್ ಕಮಿಟಿಯವ್ರಿಗೆ ಒಂದು ತಮ್ಮ ಮನವಿಯನ್ನು ಕೊಟ್ಟಿದ್ದು, ಅದನ್ನೆಲ್ಲ ಕೂಡಿಸಿ ನಮ್ಮ ಸಮಾಜ ಎಲ್ಲ ಧುರೀಣರು ಅಂಜುಮನ್ ಕಮಿಟಿ ಬೈಲುಂಗಲ್ ಅವರಿಂದ ಇವತ್ತು EC ಬೈಲುಂಗಲ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು.